ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾವ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರಕ್ಕೆ ಸ್ಟಾರ್ಟ್ ಆಗಿ. ಸಡನ್ ಈಗ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ಸರ್ ನನಗೆ ಮನೆಯಲ್ಲಿ ಲೊಕೇಶನ್ ಕಳಿಸಿ ನಾನು ಬರಬೇಕು, ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಬಂದು ಈ ಥರ ಕಾಲ್ ಮಾಡಿ ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾನು ಯಾರು ಇರ್ಬೋದು ಅಂತ ಕ್ಯೂರಿಯಾಸಿಟಿ ಇತ್ತು. ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರರಂಗದ ಒಂದು ಮಹಾ ದಿಗ್ಗಜರ ಮನೆಯ ಮಕ್ಕಳು, ಅದರಲ್ಲಿ ಧ್ರುವ ಸರ್ಜೆಯವರು ಅಣ್ಣ ಮಾತಾಡ್ತಾರೆ. ನನಗೆ ಧ್ರುವ ಸರ್ಜೆಯವರು ಕಾಲು ತಗೋದೆ. ನನಗೆ ಗೊತ್ತಿಲ್ಲ ಆಗೋಯ್ತು. ಯಾಕಂದರೆ ನಾವೆಲ್ಲ ಹೇಳಿದಾಗ ತುಂಬ ಕಡೆ ಹೇಳಿದ್ರು ದೊಡ್ಡ ದೊಡ್ಡ ಕಲಾವಿದರು. ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವನು. ಶಕ್ತಿ ಪ್ರಸಾದ್ ಅಂತ ದೊಡ್ಡ ಮನೆಯ ಒಂದು ಹುಡುಗ ಇವತ್ತು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಅವಕ್ಕೆ ಯಾರ ಸಪೋರ್ಟ್ ಇಲ್ಲ, ಶ್ರಮಪಟ್ಟು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಒಳ್ಳೆಯ ಸ್ನೇಹಿತ. ಆ್ಯಕ್ಚುಲಿ ನನಗೆ ಧ್ರುವರು ಅಷ್ಟು ಕ್ಲೋಸ್ ಇಲ್ಲ. ನಾನು ಒಂದ್ಸರಿ ಹೋಗಿದ್ದೀನಿ ಮನೆಗೆ, ಅವ್ರ ಬರ್ಡೇಗೆ. ಇವತ್ತು ನನಗೆ ಫೋನ್ ಮಾಡಿ, ಅಣ್ಣ ಏನು ಹಾಸ್ಪಿಟ್ಲ್, ಯಾವ ಹಾಸ್ಪಿಟ್ಲು, ಎಲ್ಲೂ ನೀವು ಕಣ್ಣೀರು ಹಾಕ್ಬಿಡಿ, ನಮ್ಮದು ಹಾಸ್ಪಿಟ್ಲ್ ಇದೆ ಬೇರೆ ಕಡೆ, ನಮ್ಮದೇ ಒಬ್ಬರು ಡಾಕ್ಟರ್ ಇದ್ದಾರೆ, ನೀವು ಅಲ್ಲಿ ಹೋಗಿ ಇಲ್ಲ ನಾಳೆ ಬೆಳಿಗ್ಗೆ ಹೋಗಿ ಅಡ್ಮಿಟ್ ಆಗಿ ಅದೇನಿದೆ ನಾನು ನೋಡ್ಕೊಳ್ತೀನಿ, ಸ್ವಲ್ಪ ಎಲ್ಲರೂ ಕೂಡ ಕಣ್ಣೀರು ಹಾಕಿ ಹೋಗ್ಬೋದು. ಆಮೇಲೆ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಇದಕ್ಕೆ ಅಂದರೆ ನಂದು ಆಲ್ರೆಡಿ ನನ್ನ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ಇನ್ನೇನು ಒಂದು ವಾರದ ಒಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಈ ಥರ ಅವ್ರಿಗೆ ಹೇಳಿದ ಮೇಲೆ ಹೌದಾ ಖಂಡಿತವಾಗಿ ಅದೇ ಹಾಸ್ಪಿಟಲ್ ಮಾಡ್ತೀರಾ, ಸರಿ ಆಗುತ್ತೆ, ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಎಲ್ಲರೂ ಕೂಡ ಈ ಥರ ಕಣ್ಣೀರು ಹಾಕೊಂಡು ಮಾಡಬೇಡಿ, ನಾನು ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಅಣ್ಣ ನಾವೆಲ್ಲ ಜೊತೆಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ. ಎಷ್ಟು ನೋಡಿ ನನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಅಂದರೆ ನಾನು ನೆನೆಸ್ಕೊಂಡೇ ಇಲ್ಲ. ಈ ಥರ ಆಗಲಿ ನನಗೆ ಅಷ್ಟು ಕ್ಲೋಸ್ ಇಲ್ಲದೆ ಈ ಥರ ಸಡನ್ ಆಗಿ ಬಂದು ನಾನು ಇರ್ತೀನಿ ನಿಲ್ತೀನಿ ದೊಡ್ಡವಾಗಿ ಎದುರ್ಕೋಬೇಡಿ ನೀವು ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕನ್ನಡ ಕಲಾಭಿಮಾನಿಗಳಿದ್ದಾರೆ ನೋಡಿ, ಅವ್ರ ಎಲ್ಲರಿಗೂ ಇಷ್ಟೇ, ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರೇ. ನಿಜವಾಗ್ಲೂ ನಾನು ನೋಡಿದವರು ನಾನು. ಅದರಿಂದ ಈಗ ಧ್ರುವ ಸರ್ಜಾ ನಾನು ದೇವರ ಮೇಲೆ ಆಣೆ ಕೇಳ್ತೀನಿ, ಇದರಲ್ಲಿ ಯಾವುದೇ ಥರದ ಒಂದು ಅವ್ರನ್ನು ಹೊಗಳಬೇಕು ಅಂತ ಹೇಳ್ತಿಲ್ಲ, ಖುಷಿ ನನಗೆ ಆಗ್ತಾ ಉಂಟು. ಬಟ್ ಒಂದು ಮಾತ್ರ ಹೇಳಿದರೆ, ಇದು ರಿಸ್ಕ್ ನನಗೆ ಇದೆ, ನಮ್ಮ ಮನೆಯವರು ಕೂಡ ಇದ್ರು, ಈ ವಿಷಯ ಎಲ್ಲೂ ಹೊರಗೆ ಬರಬೇಡಿ ಅಂತ. ಬಟ್ ಇಲ್ಲಿ ನಾವು 3-4 ಜನ ಸ್ನೇಹಿತರು ಕೂತಿದ್ವಿ, ಬರಬೇಡಿ ಅಂತ ಎಲ್ಲೂ ಬರಬಾರ್ದು ಅಂತಂದರೆ ಅವ್ರು ಮಾಡಿದ ಒಳ್ಳೆ ಕೆಲಸ ನಾನು ಹೇಗೆ ಗುಟ್ಟು ಮಾಡಿ ಇಡಬೇಕು. ಅದರಿಂದಾಗಿ ವಿಡಿಯೋ ಮಾಡಿ ಇಡ್ತಾ ಇದ್ದೀನಿ. ಅದು ಹೊರಗೆ ಬರುತ್ತ ಗೊತ್ತಿಲ್ಲ, ಬಂದರೆ ನಿಮ್ಮ ಒಂದು ಆಶೀರ್ವಾದ ಅವ್ರ ಮೇಲೂ ಇರಲಿ, ನಮ್ಮ ಮೇಲೂ ಇದೆ, ಅವ್ರ ಮೇಲೆ ಇರಲಿ. ಆ್ಯಂಡ್ ಈಗ ನಾನು ಹೇಳ್ತಾ ಕೈ ಮುಗಿದು ನಾನು ದಯವಿಟ್ಟು ಧ್ರುವ ಸರ್ಜಾ ಅವರ ತಪ್ಪಿಕೋಬೇಡಿ. ಏನೋ ಮನಸ್ಸು ಖುಷಿಗೆ ನಾನು ಹೇಳಬೇಕು ಅಂತ ಅನಿಸಿತು, ಹೇಳ್ಬಿಟ್ಟಿದ್ದೀನಿ. ನೋವಾಗಿದ್ದರೆ ನನಗೆ ಕ್ಷಮೆ ಕೊಡಿ ಅಂತ ಹೇಳ್ತೀನಿ. ನಮಸ್ಕಾರ.